ಟೆಂಟ್ ಹಾಕಿರ್ಲಿಲ್ಲ ಅಂತ ಅವನಿಗೆ ಮಾಡಬೇಕಾ ಅಥವಾ ಟೆಂಟಿಗೆ ಬಡ್ಜೆಟ್ ರಾಜ ಕೊಟ್ಟಿರಲಿಲ್ಲ ಅಂತ ರಾಜನ್ಗೆ ಹಾಕ್ಬೇಕಾ ಅಂತ. ಆವಾಗ ಗರುಡ ಯಮಧರ್ಮರಾಜು ಕನ್ಫ್ಯೂಸ್ ಆಗುತ್ತೆ, ಗೊತ್ತಿಲ್ಲಪ್ಪ ಇದು ಸೃಷ್ಟಿ ಮಹಾವಿಷ್ಣು ಹತ್ರನೇ ಹೋಗಬೇಕು. ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆ, ನೋಡ್ಬಿಟ್ಟು ಎಲ್ಲ ಅಲ್ಲಿ ನೋಡಿದ್ರಂತೆ, ಒಂದು ಸ್ವಲ್ಪ ತಡಿ ಹೇಳ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡು ಅಂತ. ಅಲ್ಲೇನಾಗ್ತಿತ್ತಂತೆ, ಈ ಊರು ಎಂಟ್ರಿ ಹೆಬ್ಬಾಗ್ಲು ಅಂತ ಏನು ಪಾಸಿಂಗ್ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ಒಂದು ಅಜ್ಜಿ ಎಲ್ಲಡ್ಕೆ ಕುಟ್ಕೊಂಡು ತಿನ್ಕೊಂಡು ಊರ ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದಂತೆ. ಅದು ಬಂದವ್ರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತೆ. ವಾ ಎಲ್ಗೋಯ್ತಾ ಇದ್ದೀರಾ, ಅಲ್ಲಿ ರಾಜ ಊಟ ಅಡುಗೆ ಮಾಡ್ಸವ್ನೆ ಅಂತನ, ಅಲ್ಲಿಗೆ ಹೋಗ್ಬಿಟ್ರಪ್ಪ, ಮೊನ್ನೆ ವಿಷ ಹಾಕಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು, ಅಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ಹೋಗ್ಬೇಡಿ ಅಂದ್ಲಂತೆ ಅಜ್ಜಿ. ಅವಾಗ ಮಹಾವಿಷ್ಣು ಅಂತ ಅವಳು ಅಕೌಂಟ್ಗೆ ಹಾಕು ಇದೆಲ್ಲ ಪಾಪನ, ಯಾಕಂದರೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ ಅವಳ ಅಕೌಂಟ್ಗೆ ಹಾಕಿದ್ದನ್ನು. ಹಾಫ್ ಬೆಂದು ನಾಲೆಡ್ಜ್ ಇದು, ಅರ್ಧ ಬೆಂದಿರೋದು. ಈಗ ರಾಜನ ಉದ್ದೇಶ ಏನಿತ್ತು, ಪಾಪ ಬಂದವರೆಲ್ಲ ದಣವಾರಿಸ್ಕೊಂಡು ಹೋಗ್ಲಿ ಅಂತ. ಈ ನೆವರ್ ಮೆಂಟ್ ಅದ್ರಲ್ಲಿ ಬಂದ ಯಾರು ಸಾಯಿಲಿ ಅಂತ. ಅವನ ಉದ್ದೇಶನೂ ಅದಲ್ಲ, ಅಡುಗೆ ಮಾಡೋದು ಅದು ಉದ್ದೇಶ ಅಲ್ಲ. ಸತ್ತಿರ ಹಾವುದಂತೂ ಅಪರಾಧವೇ ಅಲ್ಲ. ಗರುಡ ಅದು ಹೊಟ್ಟೆಪಾಡು ಅದು ಎತ್ಕೊಂಡು ಹೋಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿ ಗೊತ್ತಿಲ್ಲದೇನೋ ಒಬ್ರು ಕತೆ ಹುಟ್ಟಾಕ್ತಾರೆ ಗೊತ್ತಾ, ಒಂದು ಸ್ಕ್ರೀನ್ ಪ್ಲೇ ಅವನ ಅಕೌಂಟ್ಗೆ ಹಾಕಿದ್ನೆಲ್ಲ. ಹಾಗಾಗಿ ನಮಗೆ ಕಮೆಂಟ್ಸ್ ಮಾಡೋರು ದಯವಿಟ್ಟು ಬೇಕು. ಯಾಕೆಂದರೆ ನಮಗೆ ಗೊತ್ತಿಲ್ಲದೇನ ನಮ್ಮ ಕರ್ಮನವ್ರು ಹಂಚ್ಕೊತಾ ಇರ್ತಾರೆ. ನಿನ್ನ ಸೋ ಕಾಲ್ಡ್ ಬ್ಯಾಡ್ ವಾಟ್ ಎವರ್ ನಮ್ಮ ಟೈಮ್ ಇರ್ಬೋದು, ಕೆಟ್ಟ ದೃಷ್ಟಿ ಇರ್ಬೋದು, ಅದನ್ನು ನಾವು ನಿವಾಳಿಸೋದೇ ಬೇಡ. ನಮಗೆ ನಿವಾಳಿಸೋದೇ ಅವ್ರ ಕಮೆಂಟ್ ಸೆಕ್ಷನ್ನವರು. ಹೂವರ್ ಡಸ್ ಎ ನೆಗೆಟಿವ್ ಕಮೆಂಟ್ ವಿತೌಟ್ ನಾಲೆಡ್ಜ್, ಅವ್ರಿಗೆ ಅದನ್ನೆಲ್ಲ ದೇವ್ರು ಹಂಚ್ತಾ ಇರ್ತಾನೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್